ಅದಕ್ಕೊಂದು ಕಡೆ ಹೇಳ್ತಾರೆ ಬಸವಣ್ಣವರು, ಏನು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ. ಎಷ್ಟು ಚಂದ ಹೇಳ್ತಾರೆ. ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ. ಅಂದ್ರ ಶ್ರೀಮಂತರು ಇದ್ದವರು ಅವರೆಲ್ಲ ಶಿವನ ಆಲಯವನ್ನು ಕಟ್ಟಿಸ್ತಾರ, ಹಂಗಂದ್ರೆ ಶಿವನ ದೇವಸ್ಥಾನವನ್ನು ಕಟ್ತಾರ. ನಾನೇನು ಮಾಡಲಿ, ನಾನು ಬಡವನದೀನಿ ಅಂತ ಹೇಳಕತ್ತಾನ ದೇವರಿಗೆ. ಎನ್ನ ಕಾಲೇ ಕಂಬ, ನನ್ನ ಕಾಲ ಐತಲ್ಲ ಅದೇ ದೇವಸ್ಥಾನದ ಒಂದು ಕಂಬ. ಎನ್ನ ದೇಹವೇ ಒಂದು ದೇವಸ್ಥಾನ, ದೇಗುಲ. ಈ ದೇಹ ಐತಲ್ಲ ಇದೊಂದು ದೇಗುಲ. ಆ ದೇಗುಲಕ್ಕೆ ಕಂಬಗಳು ಯಾರು? ನನ್ನ ಕಾಲುಗಳು. ಎನ್ನ ಶಿರ ವನ್ನ ಕಳಸವಯ್ಯ, ನನ್ನ ತಲೆ ಏನೈತಲ್ಲ ಆ ದೇವಸ್ಥಾನದ ಮೇಲಿರುವಂತ ಕಳಸ, ಬರೇ ಕಳಸ ಅಲ್ಲ, ಬಂಗಾರದ ಕಳಸ ಅಂತ ಹೇಳ್ತಾರೆ ಬಸವಣ್ಣವ್ರು ಹೇಳ್ತಾರೆ. ಕೂಡಲ ಸಂಗಮ ದೇವನ ಅವರು ವಚನಗಳ ಅಂಕಿತದಲ್ಲಿ ಇದನ್ನು ಹೇಳ್ತಾರೆ. ಅಂದ್ರೆ ಆ ಸಮಯದಲ್ಲಿ 12ನೇ ಶತಮಾನದ ಬಗ್ಗೆ ಹೇಳ್ತಾ ಇದ್ದೀನಿ. ಅವಾಗ ಹೇಳಿದ್ರು ಬಸವಣ್ಣವರು. ಇದು ಈ ಒಂದು ಜೈನ ಬೌದ್ಧ ಧರ್ಮಗಳು ಯಾವಾಗ? 6ನೇ ಶತಮಾನದಲ್ಲಿ. ಅಂದ್ರೆ ಬಸವಣ್ಣನವ್ರಿಗಿಂತ 600 ವರ್ಷದ ಹಿಂದೆ ಈ ಧರ್ಮಗಳ ಸ್ಥಾಪನೆ ಆದವು. ಮತ್ತು ಬಸವಣ್ಣವರೇ ಆ ಸಮಯದಲ್ಲಿ ಜಾತಿ ವ್ಯವಸ್ಥೆ ಯಾವ ಥರ ಇತ್ತು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅವಾಗ ಇನ್ನು 6ನೇ ಶತಮಾನದಲ್ಲಿ ಹೆಂಗಿರ್ಬೋದು ಯೋಚನೆ ಮಾಡ್ರಿ. ಅದಕ್ಕೋಸ್ಕರ ಈ ಧರ್ಮ ಸ್ಥಾಪನೆ ಆತವ. ಆ ಸಮಯದಲ್ಲಿ ಬಡವ ಬಲ್ಲಿದ ಎನ್ನುವಂಥ ವರ್ಗ ಇತ್ತು, ಜಾತಿ ಭೇದ ಅನ್ನೋದಿತ್ತು, ದಲಿತರು, ಶೋಷಿತರು ಆ ಸಮಯದಲ್ಲಿ ಬಹಳ ಹೀನಾಯವಾದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ರು 6ನೇ ಶತಮಾನದಲ್ಲಿ. ಅಂಥ ಸಮಯದಲ್ಲಿ ಮಹಾನ್ ವ್ಯಕ್ತಿಗಳು ಜನ್ಮ ತಾಳ್ತಾರ. ಜನ್ಮ ತಾಳಿ ಜನರಿಗೆ ಒಳ್ಳೆಯ ಉಪದೇಶಗಳನ್ನು ಮಾಡ್ತಾರ. ಅವು ಯಾವುದರ ಮೂಲಕ ಅಂತಂದ್ರೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಮೂಲಕ ಅಂತ ನೋಡ್ತೀವಿ. ಅದು ಕ್ರಿಸ್ತ ಶಕ ಅಥವಾ ಸಾಮಾನ್ಯ ಶಕ 6ನೇ ಶತಮಾನದಲ್ಲಿ ಈಗಿನ ಗಂಗಾ ನದಿಯ ದಡದಲ್ಲಿ ಈ 2 ಧರ್ಮಗಳು ಜನ್ಮ ತಾಳ್ತವ ಅಂತ ನೋಡ್ತೀವಿ. ಯಾಕೆ ಜನ್ಮ ತಾಳದವ ಅಂದ್ರೆ ಆ ಸಮಯದಲ್ಲಿ ಇರ್ತಕ್ಕಂಥ ಜಾತಿ ವ್ಯವಸ್ಥೆ, ಅಂಧಕಾರ, ಇವೆಲ್ಲವುಗಳು ಕಾರಣ ಆಗ್ತಾವೆ ಈ ಒಂದು ಧರ್ಮ ಸ್ಥಾಪನೆ ಆಗ್ಲಿಕ್ಕೆ ಕಾರಣ. ಏನಾಗಿತ್ತು ಆ ಸಮಯದಲ್ಲಿ ಅಂತಂದ್ರ ಚತುರ್ವರ್ಣಗಳಂತ ಬರ್ತಾವ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದಕ್ಕಿಂತ ಹೊರಗೆ ಇನ್ನೊಂದು ವರ್ಗ ಇತ್ತು, ಅದಕ್ಕೆ ಪಂಚಮ ವರ್ಗ ಅಂತ ಕರಿತಿದ್ರು. ಪಂಚಮ ವರ್ಗ ಅಂದ್ರೆ ಏನು ಗೊತ್ತಾದ್ರೆ ಕೆಲಸ ಅನ್ನು ಕೇಳಿದ್ರೆ ಭಾಳ ನೋವಾಗುತ್ತೆ. ಆ್ಯಕ್ಚುಲಿ ಅವ್ರಿಗೆ ಇಡೀ ಊರಿನೊಳಗೆ ಕಾಲಿಡಂಗಿಲ್ಲ. ಕಾಲಿಟ್ರೆ ಅವ್ರಿಗೆ ಯಾವ ಥರ ಶಿಕ್ಷೆ ಕೊಡ್ತಾರೆ ಹೇಳಂಗಿಲ್ಲ, ಆ ಥರ ಶಿಕ್ಷೆ ಕೊಡ್ತಾರೆ. ಕಾಲಿಡಂಗಿರಲಿಲ್ಲ. ಊರಲ್ಲಿ ಅವ್ರು ಏನಾದರೂ ಕಾಲಿಟ್ರು ಊರು ಸ್ವಚ್ಛ ಮಾಡಕ್ಕೆ ಬರಬೇಕಾಗಿತ್ತು. ಅವ್ರು ಎಂಥದ್ದು ಹೊಲಸನ್ನು ತೆಗಿಲಿಕ್ಕೆ. ಪಂಚಮವರ್ಗ ಅಂದ್ರೆ ಊರಲ್ಲಿ ಇರ್ತಕ್ಕಂಥ ಹೊಲಸನ್ನು ಕ್ಲೀನ್ ಮಾಡುವಂಥ ಕೆಲಸ ಹಚ್ತಿದ್ರು ಅವಾಗ. ಅಂಥ ಒಂದು ಜಾತಿ ವ್ಯವಸ್ಥೆ ಇತ್ತು. ಅವ್ರು ಏನಾದರೂ ಊರೊಳಗೆ ಬರಬೇಕಾಗಿತ್ತಂದ್ರೆ ಹಿಂದೆ ಬಾರಿಗೆ ಕಟ್ಕೊಂಡು, ಸೊಂಟಕ್ಕೆ ಬಾರಿಗೆ ಕಟ್ಕೊಂಡು ಬರಬೇಕಾಗಿತ್ತು. ಅವ್ರು ಇಡುವಂಥ ಹೆಜ್ಜೆಯ ಮೇಲೆ ಹಿಂದೆ ಬಾರಿಗೆ ಇರುತ್ತಲ್ಲ ಅದು ಎಲ್ಲ ಬಳಕೊಂಡು ಬರ್ತಿತ್ತು. ಅಂದ್ರೆ ಅವರು ಪಾದ ಇಟ್ಟರೆ ಭೂಮಿ ಮೇಲೆ ಅಪವಿತ್ರ. ಮೇಲ್ವರ್ಗದವರ ಈ ವಾಸ ಮಾಡುವಂಥ ಪ್ರದೇಶಕ್ಕೆ ಈ ಕೆಳ ಸಮುದಾಯಗಳ ಕಾಲಿಟ್ರ ಅವರ ಪ್ರದೇಶ ಅಪವಿತ್ರ ಆಗುತ್ತಂತೂ ಭಾವಿಸ್ತಾ ಇದ್ರು. ಅಷ್ಟು ಜಾತಿ ವ್ಯವಸ್ಥೆ ಇತ್ತು ನೋಡ್ರಿ, ಅಷ್ಟು ಜಾತಿ ವ್ಯವಸ್ಥೆ ಇತ್ತು ಆ ಸಮಯದಲ್ಲಿ.